ಅಣ್ಣ ಇನ್ನೂ ಬೇಕಾದ್ರೆ ಜನ ಬಂದ್ಬಿಡ್ಲಿ ಜೈಸ್ತೆ ಒಬ್ಬರನ್ನ ಬಿಡಕ್ಕಾಗಲ್ಲ ಅಣ್ಣ. ಈಗ ಆನೆಗೆ ನೋಡ್ತಾ ಇರ್ತಾರೆ, ಏನ್ ಮಾಡ್ತೀರಿ ಗುಂಪಾನೆಗಳು ಬಂದ್ರೆ. ಸ್ನೇಹಿತರೆ, ಫೈನಲ್ ಆಗಿ ನಾವು ಪ್ಲೇಸ್ನ ತಲುಪಿದ್ದೀವಿ. ಗಾಡಿನ ಇಲ್ಲೇ ಪಾರ್ಕ್ ಮಾಡಿ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಬನ್ನಿ, ಇವಾಗಲೇ ಅಸ್ಥಿ ಮಜಾ ಶುರುವಾಗೋದು. ಏನು ಕೆಳಗಡೆ ಮರದ ತುಂಡುಗಳು ಹಾಕಿದ್ದಾರೆ, ಇದೆಲ್ಲ ತುಂಬ ಹಳೇದೇ ಅನಿಸುತ್ತೆ. ಬಟ್ ಕೆಲವೊಂದು ಹೊಡೆದಾಗಿದ್ದಾವೆ. ಅದನ್ನು ಸ್ನೇಹಿತರೆ ಹಿಂಗೆ ಆಗಬಾರ್ದಾಗಿತ್ತು. ಸುಮಾರು ಹೆಚ್ಚು ಕಮ್ಮಿ ತುಂಬ ದೂರ ನಡ್ಕೊ ಬಂದಿದ್ದೀನಿ ಕಾಡೊಳಗಡೆ. ಹೌದು, ಇಲ್ಲಿ ನಾನ್ ವೆಜ್ಜು ವೆಜ್ಜು ಎಲ್ಲ ಕೂಡ ಇಲ್ಲೇ ಮಾಡ್ತಾರೆ. ಒಂದು ಕಿಲೋಮೀಟ್ರ್ ಪೂರ್ತಿ ನೋಡಿ ಇಂಥ ಜಾಗನೇ ಇರೋದು. ಎಷ್ಟು ದೂರ ಬಂದಿದ್ದೀನಿ ಅಂದರೆ ತುಂಬ ದೂರ ನಡ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರನೇ ಹೇಳಿದ್ದು ಯಾರೋ ಬರೋಕ್ಕೆ ಹೋಗ್ಬಿಡಿ ಜಾಗಕ್ಕೆ ಅಂತ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸ್ನೇಹಿತ ಲಿಂಗರಾಜ್. ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾನೆ. ನಾನು ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತನ ಕೊಡ್ತೀನಿ. ನಾನು ಲಾಸ್ಟ್ ವೀಡಿಯೋದಲ್ಲೇ ತಿಳಿಸಿದ್ದೆ ನೆಕ್ಸ್ಟ್ ವೀಡಿಯೋ ಒಂದು ಒಳ್ಳೆ ಪ್ಲೇಸ್ಗೆ ಹೋಗೋಣ ಅಂತೇಳಿ. ಪ್ರೆಸೆಂಟಾಗಿ ಇವತ್ತು ಆ ಪ್ಲೇಸಿಗೆ ಬಂದಿದ್ದೀವಿ. ಅದು ಯಾವ ಜಾಗ, ಎಲ್ಲಿದೆ, ಆ ಟ್ರಾವೆಲ್ ಡೀಟೇಲ್ಸು ಪ್ರತಿಯೊಂದು ಕೂಡ ನಾನು ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ಪ್ರೆಸೆಂಟಾಗಿ ನಾವು ಫಾರೆಸ್ಟ್ ಏರಿಯಾದಲ್ಲಿ ಇದ್ದೀವಿ. ಈಗ ನೆಕ್ಸ್ಟು ಮುಂದೆ ಚೆಕ್ ಪೋಸ್ಟ್ ಇದೆ. ಅಲ್ಲಿ ನಮ್ಮ ಆಟೋ ಒಳಗಡೆ ಹೋಗಿ ಪರ್ಮಿಷನ್ ಇದೆಯಾ ಇಲ್ವೋ ಅಂತ ಗೊತ್ತಿಲ್ಲ. ಒಂದು ವೇಳೆ ಏನಾದರೂ ಅಲ್ಲಿ ಪರ್ಮಿಷನ್ ಸಿಕ್ಕಲಿಲ್ಲ ಅಂತ ಹೇಳಿದ್ರು ಬೇರೆ ರೂಟ್ ಇದೆ, ಆ ಕಡೆಯಿಂದನೂ ಕೂಡ ಹೋಗ್ಬೋದು. ಬಟ್ಟು ಕರೆಕ್ಟಾಗಿ ಪರ್ಮಿಷನ್ ತೊಗೊಂಡು ಹೋಗಬೇಕು ಅನ್ನೋದು ಒಂದು ಇದು. ನೋಡೋಣ ಮುಂದೆ ಪರ್ಮಿಷನ್ ಕೊಡ್ತಾರೋ ಇಲ್ವೋ ಅಂತೇಳಿ. ಸರಿ, ಬನ್ನಿ ಹೊರಡೋಣ. ನಾನು ಮುಂದೆ ಚೆಕ್ ಪೋಸ್ಟ್ ಏನಾರು ಇದೆಯಾ ಅಲ್ಲಿ? ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ರು, ಇಲ್ಲಿ ಒಳಗಡೆ ಬಿಟ್ಟರು. ಇಲ್ಲಿ ಚೆಕ್ ಪೋಸ್ಟ್ ಇರ್ಬೋದು, ನೋಡೋಣ. ಸರ್, ಯಾರೋ ಒಬ್ರು ಸಿಂಗಲ್ ಆಗಿ ಬಂದವರು ಸರ್. ಇದು ಕೊಡಮಮ್ಮನಿಗೆ ಹೋಗ್ಬೇಕು ಅಂತ ಸಿಂಗಲ್ ಹಬ್ಬ ಸರ್ ಬಂದಿದ್ದೀನಿ. ಅವ್ರು ಸಿಂಗಲ್ ಒಬ್ಬರೇ ಇರೋರು ಸರ್. ಹೇಳ್ಬಿಡಿ ಸರ್, ಅದಕ್ಕೆ ಹೇಳ್ದೆ ನಾನು ಸಿಂಗಲ್ ಕಳ್ಸಲ್ಲ, ಆನೆಗಿನೇ ಕಾಟ ಇದೆ ಅಂತ. ಆಮೇಲೆ ಅದಕ್ಕೆ ಸರ್ ಇದು ಎರಡನೇ ಟೈಮ್. ಹಾಂ ಸರ್ ಯಾಕೆ ಸರ್? ಪರವಾಗಿಲ್ಲ ಸರ್, ಬೇಕಾದ್ರೆ ವೆಯ್ಟ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಎರಡನೇ ಸಲ ಸರ್ ಬಂದಿರೋದು. ಲಾಸ್ಟ್ ಟೈಮು ಸೆಂಟ್ರಲ್ ಬಂದಿದ್ದೆ, ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಳಿಸೋರು. ಹೌದು ಕರೆಕ್ಟ್. ಹಾಂ ಕರೆಕ್ಟು ಸರ್. ಓಕೆ ಸರ್, ಆಯ್ತು, ವೆಯ್ಟ್ ಮಾಡ್ತೀನಿ ಅಷ್ಟೇ. ಅಲ್ಲಿಂದ ಪರ್ಮಿಷನ್ನ ತೊಗೊಂಡು ರಿಸರ್ವ್ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಆನ್ ದ ವೇ ಹೋಗ್ತಾ ಒಳ್ಳೆ ವ್ಯೂಸ್ನ ನೀವು ನೋಡ್ಕೊಂಡು ಹೋಗ್ಬೋದು. ಅದ್ರ ಜೊತೆಗೆ ರಸ್ತೆ ವಿಚಾರಕ್ಕೆ ಬಂದರೆ ನಾವು ಬೆಟ್ಟ ಇಳಿತಾ ಇರೋದ್ರಿಂದ ರಸ್ತೆ ಸಿಕ್ಕಾಪಟ್ಟೆ ಅಧ್ವಾನ ಇದೆ. ತುಂಬ ಹಳ್ಳಕೊಳ್ಳೂ ಇದೆ ಮತ್ತು ತುಂಬ ಕರುಗಳು ಇದ್ದಾವೆ. ಅದ್ರ ಪಕ್ಕದಲ್ಲೇ ತುಂಬ ಆಳ ಕೂಡ ಇದೆ. ಅದ್ರ ಜೊತೆಗೆ ರಸ್ತೆ ಉದ್ದಕ್ಕೂ ಆನೆಗಳು ಓಡಾಡಿರೋದಕ್ಕೆ ಸಿಕ್ಕಾಪಟ್ಟೆ ಸಾಕ್ಷಿಗಳು ಇದ್ದಾವೆ. ಹಾಗಾಗಿ ಡ್ರೈವ್ ಮಾಡೋಂಥವ್ರು ಕೇರ್ಫುಲ್ಲಾಗಿ ಡ್ರೈವ್ ಮಾಡಿಕೊಂಡು ನಿಧಾನ ಆದರೂ ಪರವಾಗಿಲ್ಲ, ಹುಷಾರಾಗಿ ಹೋಗ್ಬರೋಂಥ ಕೆಲಸ ಮಾಡಿ. ಸ್ನೇಹಿತರೆ, ಫೈನಲ್ ಆಗಿ ನಾವು ಪ್ಲೇಸ್ನ ತಲುಪಿದ್ದೀವಿ. ಸುಮಾರು ಹೊತ್ತು ವೆಯ್ಟ್ ಮಾಡಿದೆ ನಾನು ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಪರ್ಮಿಷನ್ನ ಕೊಡೋದಿಲ್ಲ, ಒಬ್ಬರಿಗೆ ಪರ್ಮಿಷನ್ನ ಕೊಡೋದಿಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ಜನ ಬಂದರು. ಅವ್ರ ಜೊತೆಗೆ ನನ್ನನ್ನು ಕೂಡ ಒಳಗಡೆ ಬಿಟ್ಟರು. ಮತ್ತು ಹಾಗೆಯೇ ನೀವೇನಾದ್ರು ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರೆ ಒಬ್ಬರೇ ಮಾತ್ರ ಯಾರು ಬರೋಕ್ಕೆ ಹೋಗ್ಬೇಡಿ, ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಬನ್ನಿ. ಅದಾದಮೇಲೆ ಇಲ್ಲಿ ಏನಕ್ಕೋಸ್ಕರ ಬಿಡೋದಿಲ್ಲ ಅಂತ ಹೇಳಿದ್ರೆ ರೋಡ್ ಉದ್ದಕ್ಕೂ ಸುಮಾರು ಒಂದು 5 ರಿಂದ 6 ಕಿಲೋಮೀಟ್ರ್ ಇದೆ. ಸುಮಾರು ಉದ್ದಕ್ಕೂ ಹಿಂಡಿಂಡೆ ಆನೆಗಳಿದ್ದಾವೆ. ಬಟ್ ನನ್ನ ಕಣ್ಣಿಗೆ ಕಾಣಿಸಿದ್ದು ಮಾತ್ರ ಇದು ಒಂದೇ. ಹಾಗೆ ಅಲ್ಲಿಂದ ಬಂದಿದ್ದ ತಕ್ಷಣವೇ ಇಲ್ಲಿ ನಿಮಗೆ ಪಾರ್ಕಿಂಗ್ ಸಿಗುತ್ತೆ. ಗಾಡಿನ ಇಲ್ಲೇ ಪಾರ್ಕ್ ಮಾಡಿ ಇಲ್ಲಿ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಾಗಿರುತ್ತೆ. ಬನ್ನಿ, ಇವಾಗಲೇ ಅಸಲಿ ಮಜಾ ಶುರುವಾಗೋದು. ಬನ್ನಿ ಹೊರಡೋಣ. ರೋಡು ತುಂಬಾ ಅಧ್ವಾನ ಇದೆ. ನೀವೇನಾದ್ರೂ ಕಾರು ಅಥವಾ ಟೂ ವೀಲರ್ ಬಂದರೆ ಒಳ್ಳೆಯದು. ಯಾಕೆಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಹಿಂಗಿದೆ ನೋಡಿ ಸೇತುವೆ ಇದು. ಇದು ಬ್ರಿಟಿಷರು ಕಟ್ಟಿದ್ದು ಅಂತ ಹೇಳ್ತಾರೆ, ಅದು ಗೊತ್ತಿಲ್ಲ. ಓಕೆ, ಬಿಡೋಣ ಬನ್ನಿ. ಮೈ ಗಾಡ್, ನೋಡಿ ಹಿಂಗೆಲ್ಲ ಆಗ್ತದೆ.
ಇಲ್ಲಿ ಏನು ಕೆಳಗಡೆ ಮರದ ತುಂಡುಗಳು ಹಾಕಿದ್ದಾರೆ, ಇದೆಲ್ಲ ತುಂಬ ಹಳೇದೇ ಅನಿಸುತ್ತೆ. ಬಟ್ಟು ಕೆಲವೊಂದು ಹೊಡೆದಾಗಿದ್ದಾವೆ, ಅದನ್ನು ಬಿಟ್ಟರೆ ಫುಲ್ ಸ್ಟ್ರೆಂತಾಗೇ ಇದೆ ಅಂತ ಅನ್ಕೋತೀನಿ. ಇನ್ನು ಶೇಕ್ ಆಗುತ್ತೆ, ಬಟ್ಟು ಯಾವ ತೊಂದರೆನೂ ಇಲ್ಲ. ಮೊದಲು ಇದ್ರಲ್ಲಿ ಗಾಡಿ ಎಲ್ಲ ಓಡಿಸ್ತಾ ಇದ್ರಂತೆ. ಮೊದಲು ಇದರಲ್ಲಿ ಟೂ ವೀಲರ್ಗಳೆಲ್ಲ ತೊಗೊಂಡು ಹೋಗ್ತಾ ಇದ್ರಂತೆ ಒಳಗಡೆಗೆ. ಇದೆಲ್ಲ ಸ್ವಲ್ಪ ಕಟ್ಟಾದ್ಮೇಲೆ ಎಲ್ಲ ಅವಾಯ್ಡ್ ಮಾಡಿದ್ದಾರೆ. ಬಂದ್ಬಪ್ಪ, ಒಳ್ಳೆ ಸ್ಟ್ರೆಂತಾಗಿ ಕಟ್ಟಿದ್ದಾರಪ್ಪ. ಇಲ್ಲಿ ನೋಡಿ, ಇದಾಗಲೇ ಅರ್ಧಂಬರ್ಧ ಕಟ್ಟಾಗಿದೆ, ಜೋಪಾನಾಗಿರಬೇಕು. ಕೆಳಗಡೆ ನದಿ ಹರಿಯುತ್ತೆ, ಮೇಲೆ ಒಂಥರ ಸೇತುವೆ ಥರ ಮಾಡ್ಕೊಂಡಿದ್ದಾರೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಅಲ್ಲಿಂದ ಒಂದು 5 ನಿಮಿಷ ನಡ್ಕೊಬಂದರೆ ನಿಮಗೆ ಮೊದಲು ಕೊಂಡಮ್ಮ ದೇವಸ್ಥಾನ ಸಿಗುತ್ತೆ. ಅಲ್ಲಿ ಪೂಜೆನ ಸಲ್ಲಿಸಿದಾದಮೇಲೆ ಅಲ್ಲಿಂದ ಒಂದು ಸ್ವಲ್ಪ ಹತ್ರದಲ್ಲೇ ಒಂದು ದೊಡ್ಡ ಫಾಲ್ಸ್ ಇದೆ. ಬೆಂಕಿ ಫಾಲ್ಸ್ ಅಂತಲೂ ಕರೀತಾರೆ, ಅಥವಾ ಗಾಣಿಲು ಅಂತ ಫಾಲ್ಸ್ ಅಂತಲೂ ಕರೀತಾರೆ ಅಂತ ಹೇಳ್ತಾರೆ. ಆದಮೇಲೆ ಅಲ್ಲಿ ಹೋಗೋಣ. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮೊದಲು ಫಸ್ಟ್ ಇಲ್ಲಿ ನಮಸ್ಕಾರ ಹಾಕ್ಕೊಂಡು ಬಾಸ್ ಇದ್ದಾರೆ, ಆ ಬಾಸ್ಗೊಂದು ನಮಸ್ಕಾರ ಹಾಕ್ಕೊಂಡು ಮುಂದೆ ಹೋಗೋಣ. ಈ ದೇವಸ್ಥಾನದ ಒಂದು ಇತಿಹಾಸ ಕೂಡ ಇದೆ, ಅದನ್ನು ಮುಂದೆ ತಿಳಿಸ್ಕೊಡ್ತೀನಿ ನಿಮಗೆ. ಕೊಂಡದ ಮಾರಮ್ಮ ತಾಯಿ ಇಲ್ಲಿ ನೆಲೆಸಿರೋಂಥ ಒಂದು ಇತಿಹಾಸನ ತಿಳ್ಕೊಳ್ಳೋದಾದರೆ, ಇಲ್ಲಿನ ಅಕ್ಕಪಕ್ಕದ ಗ್ರಾಮಸ್ಥರು ಹೇಳೋ ಪ್ರಕಾರ ಹಿಂದೆ ಮುತ್ತರಾಯ ಸ್ವಾಮಿ ಮತ್ತು ಅವರ ತಮ್ಮ ಇಬ್ಬರು ಕೂಡ ಈ ದಟ್ಟ ಕಾಡಿನಲ್ಲಿ ಜೇನ ಕೀಳಬೇಕು ಅಂತ ಹೋಗ್ತಾ ಇರಬೇಕಂತ ಸಂದರ್ಭದಲ್ಲಿ ಕಾಲು ಜಾರಿ ಪಾತಾಳಕ್ಕೆ ಬೀಳ್ತಾರೆ. ಅದನ್ನು ಕಂಡಂಥ ಅವ್ರ ತಮ್ಮ ಅವ್ರ ಮಡದಿಯಾಗಿರ್ತಕ್ಕಂಥ ಕೊಂಡದ ಮಾರಮ್ಮ ತಾಯಿಗೆ ವಿಚಾರನ ತಿಳಿಸ್ತಾರೆ. ಅದಾದಮೇಲೆ ಅವ್ರು ತುಂಬ ದುಃಖ ಪಟ್ಕೊಂಡು ಅವ್ರ ಜೊತೆಲಿದ್ದಂಥ ಒಂದು ನಾಯಿನೂ ಕರ್ಕೊಂಡು ಅವ್ರನ್ನ ಹುಡುಕಬೇಕು ಅಂತೇಳಿ ಈ ಸ್ಥಳಕ್ಕೆ ಬರ್ತಾರೆ. ಅಂಥ ಸಂದರ್ಭದಲ್ಲಿ ಅವರೆಲ್ಲೂ ಸಿಗದ ಕಾರಣ ಅವ್ರು ಬಿದ್ದಂಥ ಪಾತಾಳ ಒಂದು ಏನಿದೆ ಮುತ್ತರಾಯ ಸ್ವಾಮಿಯವರು, ಅದೇ ಜಾಗಕ್ಕೆ ಅವರು ಕೂಡ ಹಾರ್ತಾರೆ. ಅವ್ರ ಜೊತೆಗೆ ಆ ನಾಯಿ ಕೂಡ ಹಾರ್ತದೆ. ಅವರು ಅರ್ಧದಲ್ಲೇ ಸಿಗಾಕೋತಾರೆ. ತುಂಬ ಪಾತಾಳಕ್ಕೆ ಹೋಗಿರ್ತಕ್ಕಂಥ ಮುತ್ತರಾಯ ಸ್ವಾಮಿಯವರು ಅಲ್ಲೇ ಉಳ್ಕೊತಾರೆ. ಹಾಗಾಗಿ ನಾವು ಮುಂದೆ ಏನು ನೋಡಿದ್ವಿ, ಮುತ್ತರಾಯ ಸ್ವಾಮಿ ಅವರು ಪಾತಾಳದಲ್ಲಿ ಇರ್ತಕ್ಕಂಥದ್ದು. ಈ ಮೇಲ್ಗಡೆ ಇರಬೇಕಂತ ಒಂದು ಕೊಂಡದ ಮಾರಮ್ಮ ತಾಯಿ ಅರ್ಧಕ್ಕೆ ಸಿಗಾಕೊಂಡಿರೋಂಥದ್ದು. ಹಾಗಾಗಿ ಮೊದಲ ಪೂಜೆ ಮುತ್ತರಾಯ ಸ್ವಾಮಿಗೆ ಅರ್ಪಿಸಿ ನಂತರ ಕೊಂಡದ ಮಾರಮ್ಮಂಗೆ ಪೂಜೆನ ಮಾಡುವಂಥದ್ದು ಇಲ್ಲಿರೋವಂಥವ್ರದ್ದು ಗ್ರಾಮಸ್ಥರ ಒಂದು ವಾಡಿಕೆಯಾಗಿರುತ್ತೆ. ಅದಾದಮೇಲೆ ಈ ದೇವಸ್ಥಾನ ವರ್ಷಕ್ಕೊಂದ್ಸಲಿ ತುಂಬ ಅದ್ಭುತವಾಗಿ ಒಂದು ಹಬ್ಬನ ಮಾಡ್ತಾರೆ. ಸುಮಾರು ಜನ ಊರುಗಳಲ್ಲಿ ಮಾರಿ ಹಬ್ಬ ಅಂತ ಮಾಡ್ತಾರೆ. ಇಲ್ಲಿನ ಮಳವಳ್ಳಿ ಜನ ಅವರು ಇವರೆಲ್ಲ ಸುತ್ತಮುತ್ತ ಸೇರಿಕೊಂಡು ಅಂಥ ಸಮಯದಲ್ಲಿ ಮಾರಿ ಹಬ್ಬಕ್ಕೆ ಒಂದು 7 ದಿವಸ 8 ದಿವಸ ಹಿಂದೆಗಡೆ ಬಂದ್ಬಿಟ್ಟು ಇಲ್ಲಿ ಬಂದು ಎಲ್ಲರೂ ಸೇರಿ ಇಲ್ಲಿ ಸ್ವಚ್ಛ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಹಬ್ಬ ಮಾಡಿಕೊಂಡು ಹೋಗಿ ತದಾದ ನಂತರ ಊರಲ್ಲಿ ಹಬ್ಬ ಮಾಡೋವಂಥದ್ದು ಒಂದು ವಾಡಿಕೆ ಇದೆ. ಸ್ನೇಹಿತರೆ, ತಾಯಿ ಪೂಜೆನ ಸಲ್ಲಿಸಿದ್ದಾಯಿತು. ಈಗ ಮುಂದೆ ಒಂದು ಫಾಲ್ಸ್ ಇದೆ ಅಂತ ಹೇಳಿದ್ನಲ್ಲ, ಆ ಫಾಲ್ಸ್ಗೆ ಹೋಗುವಂಥ ಕೆಲಸ ಮಾಡೋಣ. ತಾಯಿಗೆ ಪೂಜೆ ಸಲ್ಲಿಸಿದ್ದಾಯಿತು, ಇವಾಗ ಹೊರಡೋಣ ಬನ್ನಿ. ಮತ್ತೆ ದೇವಸ್ಥಾನದಿಂದ ಒಂದು 5 ನಿಮಿಷದ ಈ ಕಡೆ ನಡ್ಕೊಬಂದರೆ ನಿಮಗೆ ನದಿ ಸಿಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಾನ್ ವೆಜ್ಜು ಎಲ್ಲ ಕೂಡ ಇಲ್ಲೇ ಮಾಡ್ತಾರೆ ನೋಡಿ. ಆಲ್ರೆಡಿ ಆಗಲೇ ಬಂದಿದ್ದಾರೆ, ಬಂದೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಅಡುಗೆಗೆ. ಮಾಡ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ನೀವು ಸ್ನಾನ ಕೂಡ ಬೇಗ ಮಾಡಬೇಕು ಅಂದರೆ ಆರಾಮಾಗಿ ಇಲ್ಲೇ ಮಾಡ್ಕೊಬೋದು. ಇದೆಲ್ಲ ಮುಖ್ಯ ನಮಗೆ. ಮುಂದೆ ಇದೆ, ಅಲ್ಲೋಗೋಣ. ಸ್ನೇಹಿತರೆ, ಹಿಂಗೆ ಆಗಬಾರ್ದಾಗಿತ್ತು. ಸುಮಾರು ಹೆಚ್ಚು ಕಮ್ಮಿ ತುಂಬ ದೂರ ಬಂದಿದ್ದೀನಿ ಕಾಡೊಳಗಡೆ. ನೀರಿದೆ ಅಂತೇಳಿ, ಬಟ್ ಫಾಲ್ಸ್ ಹತ್ರ ಬಂದೆ, ನೀರೇ ಇಲ್ಲ. ಸಿಕ್ಕಾಬಿಟ್ಟು ಸುಸ್ತಾಯ್ತೈತೆ. ದಯವಿಟ್ಟು ಈ ಜಾಗಕ್ಕೆ ಯಾರೂ ಬರೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ದೇವಸ್ಥಾನದಿಂದ ತುಂಬ ಹತ್ರ ಏನಿಲ್ಲ, ತುಂಬ ದೂರನೇ ಇದೆ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ಹಾಗಾಗಿ ನಿಯರೆಸ್ಟು ದೇವಸ್ಥಾನ ಮತ್ತು ಅದ್ರ ಪಕ್ಕದಲ್ಲಿ ಇರೋವಂಥ ಒಂದು ಜಾಗ ಇದ್ದರೆ ಅಂಥ ಜಾಗಗಳನ್ನ ಹೋಗೋವಂಥ ಕೆಲಸನ ಮಾಡಿ. ಮತ್ತು ಹಾಗೆಯೇ ನಾನು ಸ್ಟಾರ್ಟಿಂಗಲ್ಲಿ ದೇವಸ್ಥಾನದಿಂದ ಮುಂದೆ ಬಂದಾಗ ತೋರಿಸಿದ್ನಲ್ಲ ನದಿ, ನೀವು ಅಲ್ಲೂ ಕೂಡ ನೀವು ಸ್ನಾನ ಮಾಡಿಕೊಂಡು ಅಲ್ಲೇ ಆಟ ಆಡ್ಕೊಂಡು ಹೋಗ್ಬೋದು.
ಬಟ್ ಇಲ್ಲಿಗೆ ಮಾತ್ರ ಯಾರೂ ಬರೋಕ್ಕೆ ಹೋಗ್ಬೇಡಿ, ಒಂಚೂರು ನೀರಿಲ್ಲ. ಸಿಕ್ಕಾಪಟ್ಟೆ ದೂರದಿಂದ ಬಂದು ಫುಲ್ ಸುಸ್ತಾಗಿದ್ದೀನಿ. ತೋರಿಸ್ತೀನಿ ನೋಡಿ ನಿಮಗೆ ನೀರು ಎಷ್ಟಿದೆ ಅಂತೇಳಿ. ಫುಲ್ ಡಿಸಪಾಯಿಂಟ್ ಆಗಿಬಿಟ್ಟೆ ನಾನು. ನೀವೊಂದ್ಸಲಿ ನೋಡ್ಕೊಂಬಿಡಿ. ಸ್ನೇಹಿತರೆ ನೋಡಿ, ಇದೇನೇ ಆ ಫಾಲ್ಸು. ಸಿಕ್ಕಾಪಟ್ಟೆ ನೀರಿರುತ್ತೆ. ತುಂಬ ಜಾಸ್ತಿ ಜನ ಬಂದು ಹೋಗ್ತಾ ಇರ್ತಾರೆ ಪ್ರೈವೇಟಾಗಿ ಅಂತ ಹೇಳಿ ಒಂದು ಇನ್ಫಾರ್ಮೇಷನ್ ಇತ್ತು. ಕೆಲವೊಂದು ವೀಡಿಯೋಸ್ ಕೂಡ ನೋಡಿದ್ದೆ. ಹಾಗಾಗಿ ಈ ವಿಡಿಯೋನ ಮಾಡಬೇಕು, ಸ್ವಲ್ಪ ಜನಕ್ಕೆ ತೋರಿಸ್ಬೇಕು ಅಂತೇಳಿ ಇಲ್ಲಿ ಬಂದಿದ್ದೆ. ಬಟ್ ಇಲ್ಲಿ ಬಂದರೆ ಈ ಅವಸ್ಥೆ ಆಗಿದೆ. ಫುಲ್ಲು ಎಲ್ಲಿ ಕಾಣ್ತಾ ಇದೆ ಫುಲ್ ಬಂಡೆಕಲ್ಲು, ಅದೆಲ್ಲ ಪೂರ್ತಿ ಫುಲ್ಲು ನೀರು ಹರಿತಾಯಿತ್ತು. ಇವಾಗ ನೋಡಿ ಅಲ್ಲಿ ಇಷ್ಟೇ ಹರಿತೈತೆ. ಅಲ್ಲಿ ಹತ್ರನೂ ಹೋಗೋಕ್ಕಾಗಲ್ಲ, ಯಾಕೆ ಅಂತ ಹೇಳಿದ್ರೆ ಫುಲ್ಲು ಆಳ ಇದೆ ಅಲ್ಲಿ. ಅದಕ್ಕೋಸ್ಕರ ಹೆಚ್ಚು ಕಮ್ಮಿ ನೀವು ನೋಡ್ತಾ ಇರ್ಬೋದು, ಬರೀ ಇದೇ ಥರನೇ ರಸ್ತೆ ನೋಡಿ, ಹಿಂಗೆ ಇದೆ ರಸ್ತೆ. ಹೆಚ್ಚು ಕಮ್ಮಿ 1 ಕಿಲೋಮೀಟ್ರ್ ಅಷ್ಟು ನಡ್ಕೊಂಡು ಬಂದಿದ್ದೀನಿ. ಫುಲ್ ಡಿಸಪಾಯಿಂಟ್ ಆಯಿತು. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ, ಹಿಂಗಾಗ್ತವೆ. ಆದರೆ ಈ ಜಾಗ ಇಲ್ಲಾಂದರೆ ಇನ್ನೊಂದು ಜಾಗ ನಾವು ಹುಡುಕಿ ವಿಡಿಯೋ ಮಾಡೋಂಥ ಕೆಲಸ ಮಾಡ್ತೀನಿ. ಹಾಗೆ ನಾನು ಮೊದಲೇ ತಿಳಿಸ್ದಾಗೇ ಇನ್ನು ಟ್ರಾವೆಲ್ ಡೀಟೇಲ್ಸು ಅದು ಹೆಂಗೆ ಬರೋದು ಅಂತ ಹೇಳಿದ್ರೆ, ಈ ಜಾಗದ ಹೆಸರು ಕೊಂಡದ ಮಾರಮ್ಮ ದೇವಸ್ಥಾನ ಶಿಂಸಾಪುರ ಅಂತೇಳಿ. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ಶಿವನ ಸಮುದ್ರ ಬೇರೆ, ಶಿಂಸಾಪುರ ಬೇರೆ. ಶಿಂಸಾಪುರ ಬಂದ್ಬಿಟ್ಟು ಮಳವಳ್ಳಿಯಿಂದ ಒಂದು 20-25 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಇರುತ್ತೆ. ಬೆಂಗಳೂರಿಂದ ಹೆಚ್ಚು ಕಮ್ಮಿ ಒಂದು 100 ಕಿಲೋಮೀಟ್ರ್ ಇರುತ್ತೆ. ನೀವೇನಾದರೂ ಬೆಂಗಳೂರಿಂದ ಹೋಗ್ತೀನಿ ಅನ್ನೋದಾದರೆ ಸೀದಾ ನೀವು ಕನಕಪುರ ರೋಡ್ಗೆ ಜಾಯ್ನ್ ಆಗಿ, ಅಲ್ಲಿಂದ ಕನಕಪುರ, ಸಾತ್ನೂರು, ಅಲ್ಗೂರು ಮತ್ತು ಅದೇ ರಸ್ತೆ ಮಾರ್ಗವಾಗಿ ಒಂದು 80 ಕಿಲೋಮೀಟ್ರು ಟ್ರಾವೆಲ್ ಮಾಡಾದ್ಮೇಲೆ ನಿಮಗೆ ಅಲ್ಲಿ ನಂಜೇಗೌಡನ ದೊಡ್ಡಿ ಅಂತ ಬರುತ್ತೆ, ಅಥವಾ ನಡ್ಕಲ್ಪುರ ಅಂತ ಹೇಳಿ ಒಂದು ಗ್ರಾಮ ಸಿಗುತ್ತೆ. ಅಲ್ಲಿ ನೀವು ಲೆಫ್ಟ್ ಎತ್ಕೊಬೇಕು. ಅಲ್ಲಿ ಲೆಫ್ಟ್ ಎತ್ಕೊಂಡು ಸುಮಾರು ಒಂದು 13 ಕಿಲೋಮೀಟ್ರು ನೀವು ಊರೊಳಗಡೆ ಹೋದರೆ ಸೀದಾ ರಸ್ತೆಯಲ್ಲಿ ನಿಮಗೆ ಕೊನೆಯದಾಗಿ ಚೆಕ್ ಪೋಸ್ಟ್ ಸಿಗುತ್ತೆ. ಆ ಚೆಕ್ ಪೋಸ್ಟಿಂದ ಒಂದು 6 ಕಿಲೋಮೀಟ್ರು ಕಾಡೊಳಗಡೆ ಹೋಯ್ತು ಅಂತ ಹೇಳಿದ್ರೆ ನಿಮಗೆ ಈ ದೇವಸ್ಥಾನ ಸಿಗೋವಂಥದ್ದು. ಈ ಲೊಕೇಶನ್ನು ಕೂಡ ನಾನು ಶೇರ್ ಮಾಡಿರ್ತೀನಿ. ಎಷ್ಟು ದೂರ ನಡ್ಕೊಬಂದಿದ್ದೀನಿ ಅಂದರೆ ತುಂಬ ದೂರ ನಡ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರನೇ ಹೇಳಿದ್ದು ಯಾರೋ ಬರೋಕ್ಕೆ ಹೋಗ್ಬಿಡಿ ಈ ಜಾಗಕ್ಕೆ ಅಂತ. ಮತ್ತು ಹಾಗೆಯೇ ನನಗೊಂದೇನು ಧೈರ್ಯ ಅಂತ ಹೇಳಿದ್ರೆ, ತೋರಿಸ್ತೀನಿ ರೀ ನಿಮಗೆ. ಪೂರ್ತಿ 1 ಕಿಲೋಮೀಟ್ರ್ ಪೂರ್ತಿ ನೋಡಿ ಇಂಥ ಜಾಗನೇ ಇರೋದು. ನಡ್ಕೊಂಡು ಹೋಗೋದಕ್ಕೆ ಫುಲ್ ನೀರು ಬಂದರೆ ಇಲ್ಲೆಲ್ಲ ಫುಲ್ ತುಂಬ್ಕೊಂಡ್ಬಿಡುತ್ತೆ. ನಾನು ಅಲ್ಲೇ ಥಿಂಕ್ ಮಾಡಬೇಕಾಗಿತ್ತು, ಫುಲ್ ಇಷ್ಟೆಲ್ಲ ಖಾಲಿ ಇದೆಯಲ್ಲ, ನೀರಿದೆಯಾ ಅಂತ. ಇದೊಂದು ಏನು ಧೈರ್ಯ ಅಂತ ಹೇಳಿದ್ರೆ, ಈ ಜಾಗದಲ್ಲೆಲ್ಲ ಆನೆಗಳು ಓಡಾಡೋಕ್ಕೆ ಕಡಿಮೆ ಅಂತ ಒಂದು ಧೈರ್ಯ ಅಷ್ಟೇ. ಅದು ಬಿಟ್ಟರೆ ನಾರ್ಮಲಾಗಿ ಇತ್ತಿದ್ರೆ ಫುಲ್ ಡೋಸ್ ಆಗಿರೋದು. ಯಾಕೆಂದರೆ ನೋಡಿ, ಸುತ್ತ ಕಾಡು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಒಂದು ಒಳ್ಳೆ ವಿಡಿಯೋ, ಒಂದು ಒಳ್ಳೆ ಜಾಗಕ್ಕೆ ಹೋಗೋಣ ಅಂಥೇಳಿ. ಬಟ್ ಈ ಥರ ಆಗುತ್ತೆ ಅಂತ ಸತ್ಯವಾಗ್ಲೂ ಅಂದ್ಕೊಂಡಿರಲಿಲ್ಲ. ಆದರೂ ಪರವಾಗಿಲ್ಲ, ನಾನು ಆವಾಗಲೇ ಹೇಳ್ದಾಗೇ ಮುಂದಿನ ಸಲ ಹುಡ್ಕೋಣ ಒಂದು ಒಳ್ಳೆ ಜಾಗನ, ತೊಂದರೆ ಇಲ್ಲ. ಸದ್ಯಕ್ಕೆ ಇಲ್ಲಿಗೇನಾದರೂ ಬಂದರೆ ನೀವು ಈ ಜಾಗಕ್ಕೆ ಬರೋಕ್ಕೆ ಹೋಗಬೇಡಿ. ಈ ಜಾಗ ಅಂತೇಳಿದ್ರೆ ಈ ಫಾಲ್ಸ್ ಹತ್ರಕ್ಕೆ ಬರೋಕ್ಕೆ ಹೋಗಬೇಡಿ. ನಾನು ಮುಂದೆ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿಂದ ವಾಪಸ್ ಬಂದಿದ್ದೀನಿ ನೋಡಿ. ಇದು ದೇವಸ್ಥಾನದ ರೂಟು. ನೀವು ದೇವಸ್ಥಾನದಿಂದ ಬತ್ತು ಅಂತೇಳಿದ್ರೆ ಈ ಕಡೆಯೇ ಇಲ್ಲೇ ಹೋಗಿ ಸ್ನಾನ ಮಾಡಿಕೊಂಡು ಮತ್ತೆ ಇಲ್ಲಿಂದನೇ ವಾಪಸ್ ಹೋಗುವಂಥ ಕೆಲಸನ ಮಾಡಿ. ಯಾರು ಕೂಡ ರಿಸ್ಕ್ನ ತಗೊಳಕ್ಕೆ ಹೋಗ್ಬೇಡಿ. ಸ್ನೇಹಿತರೆ, ನೋಡಿದ್ರಲ್ಲ ವಿಡಿಯೋನ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಡಿಸ್ಲೈಕ್ನ ಮಾಡಿ.
ಯಾಕೆಂದರೆ ನನಗೆ ಡಿಸಪಾಯಿಂಟ್ ಆಗೈತೆ ಅಂತ ಹೇಳಿದ್ರೆ ನಿಮ್ಗೆ ಆಗದೆ ಇರ್ತದ? ಖಂಡಿತ ಆಗಿರುತ್ತೆ. ಮುಂದೆ ಟ್ರೈ ಮಾಡೋಣ ಒಂದು ಒಳ್ಳೆ ವೀಡಿಯೋಗೆ. ಹಾಗಾಗಿ ಡಿಸ್ಲೈಕ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸಿಗೋಣ ಮುಂದೆ ಒಂದು ಒಳ್ಳೆ ವೀಡಿಯೋದಲ್ಲಿ. ನಮಸ್ಕಾರ ಎಲ್ರಿಗೂ.